ಸ್ವಾಮಿ ಆಶೀರ್ವಾದ ಪಡಿತಾ ಇದ್ದಾರೆ. ಹಾಗೆ ಇಲ್ಲಿರ್ತಕ್ಕಂಥ ಸ್ವಾಮಿ ಭಾಳಷ್ಟು ಇಲ್ಲಿ ಒಂದು ಶಕ್ತಿ ಇದೆ ದೇವರು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ. ಯಾಕಂದ್ರೆ ನಾನು ಕಳೆದಾಗಿ ಸುಮಾರು ಒಂದು 50 ವರ್ಷ, ಅದು ನಮ್ಮ ವಯಸ್ಸಿಗಾಗಲೇ 45 ವರ್ಷಗಳು ಸಹ ಈ ದೇವಸ್ಥಾನ ಬರ್ತಾಯಿದ್ದೀನಿ. ಭಾಳಷ್ಟು ಅಭಿವೃದ್ಧಿ ಆಗ್ತಾಯಿದೆ, ಭಕ್ತಾದಿಗಳು ಸಹ ಭಾಳ ಆಗ್ತಾರೆ. ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲೂ ಸಹ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ. ಹಂಗಾಗಿ ಪ್ರತಿಯೊಬ್ಬರು ಕಾವಡಿ ತೆಗಿಬೇಕಾದ್ರೆ ಪ್ರತಿಯೊಬ್ಬರು ಸಹ ಇಲ್ಲೇ ಬಂದು ಆ ದೇವರಿಗೆ ಅರ್ಪಣೆ ಮಾಡಿ ಈ ಕಾವಡಿಯನ್ನು ಆಶೀರ್ವಾದ ಪಡಿತಾ ಇದ್ದಾರೆ ಭಕ್ತಾದಿಗಳು. ಏನು ವಿಶೇಷತೆ ಸರ್ ಈ ದೇವಸ್ಥಾನದಲ್ಲಿ? ವಿಶೇಷವಾಗಿ ನೋಡಿ, ನನಗೆ ಗೊತ್ತಿದ್ದಂಗೆ ಮೊದಲು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಒಂದೇ ಇದ್ದಿದ್ದಿಲ್ಲಿ, ಎಲ್ಲಿ ಬೆಟ್ಟದ ಮೇಲೆ ಇತ್ತು. ಅವಾಗ ಏನಂದರೆ ಈಗೆಲ್ಲ ಎಷ್ಟೋ ಚೆನ್ನಾಗಿ ಸುಂದರವಾಗಿ ಮಾಡಿದ್ದಾರೆ. ಈಗ ಮೊದಲು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಆಮೇಲೆ ಗಣಪತಿ ದೇವಸ್ಥಾನ, ಆಮೇಲೆ ದುರ್ಗಾ ಪರಮೇಶ್ವರಿ, ಸಾಯಿಬಾಬಾ ಮತ್ತು ಶ್ರೀರಾಮಮೂರ್ತಿ, ಮತ್ತು ಆಂಜನೇಯ ದೇವಸ್ಥಾನ, ರಾಮರ ದೇವಸ್ಥಾನ, ಈ ರೀತಿ ಸಹ ಎಲ್ಲ ದೇವರುಗಳನ್ನ ಬೇರೆ ಕಡೆ ಆದರೆ ಒಂದೊಂದು ದೇವಸ್ಥಾನ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ ಎಲ್ಲ ದೇವರು ಸುಮಾರು 5-6 ದೇವರುಗಳು ಸಹ ಈಗ ಇರ್ತಾಗ ಹೇಳೋದು. ಗಣಪತಿ ಫಸ್ಟ್ ಬರ್ತಾಯಿದೆ, ಗಣಪತಿ ದೇವಸ್ಥಾನ ಇದೆ, ಆ ಕಡೆ ದುರ್ಗಾ ಪರಮೇಶ್ವರಿ ಇದೆ, ಆಂಜನೇಯ ಮತ್ತು ರಾಮಂದು ಇದೆ, ಮತ್ತು ಲಕ್ಷ್ಮೀ ಸಹ ಇದೆ, ಈ ರೀತಿ ಎಲ್ಲ ಶಿವಂದು ಸಹ ಇದೆ ಇಲ್ಲಿ. ಹಾಗೆ ಮತ್ತು ದಕ್ಷಿಣಾಮೂರ್ತಿ ಸಹ, ಹಂಗೆ ಎಲ್ಲ ದೇವರುಗಳು ಸಹ ಇಲ್ಲಿ ಬಂದರೆ ಎಲ್ಲ ದೇವರ ಆಶೀರ್ವಾದ ಸಹ ಇಲ್ಲಿ ಪಡಿಬೋದು. ನಾವು ಇಲ್ಲಿ ಆಶೀರ್ವಾದ ಪಡಿಬೋದು. ಪರಿಸರ ರಾಮಕೃಷ್ಣ.